Hello friends, once again welcome back to my channel. Today I am going to solve the figure it out from the 7th standard chapter number 3 A Peak Beyond the Point page number 78. ಫ್ರೆಂಡ್ಸ್ ಈ ದಿನ ನಾವು ಪೇಜ್ ನಂಬರ್ 78ನಲ್ಲಿರುವಂಥ ಈ ಅಧ್ಯಾಯದ ಅಂದರೆ ಅಧ್ಯಾಯ 3 ಅ ಪೀಕ್ ಬಿಯಾಂಡ್ ದ ಪಾಯಿಂಟ್ 7th ಸ್ಟ್ಯಾಂಡರ್ಡಿನ ಅ ಪೀಕ್ ಬಿಯಾಂಡ್ ದ ಪಾಯಿಂಟ್ನ ಲಾಸ್ಟ್ ಫಿಗರ್ ಇಟ್ ಔಟನ್ನು ನೋಡೋಣ. ಕನ್ವರ್ಟ್ ದ ಫಾಲೋವಿಂಗ್ ಫ್ರಾಕ್ಷನ್ಸ್ ಇಂಟು ಡೆಸಿಮಲ್ಸ್. ಈ ಒಂದು ಭಿನ್ನರಾಶಿಗಳನ್ನು ದಶಮಾಂಶಗಳನ್ನಾಗಿ ಮಾಡಬೇಕಂತೆ. ಆಲ್ರೆಡಿ ನಾನು ಹಿಂದಿನ ವೀಡಿಯೋಸಲ್ಲಿ ನಾನು ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದ್ದೀನಿ, ಬಟ್ ಆದರೂ ಸಹ ಇನ್ನೊಂದ್ಸಲ ಹೇಳ್ತೀನಿ. ಕೆಳಗಡೆ 2 0 ಇರೋದ್ರಿಂದ 2 ಮನೆ ಮುಂದಕ್ಕೆ ಹೋಗ್ತೇವೆ. ಸೊ ಮೊದಲನೇ ಮನೆ ಹೋದ್ವಿ, ಸೊ ಇನ್ನೊಂದು ಮನೇಲಿ ಏನೂ ಇಲ್ಲ ಅಂದಿದ್ದಕ್ಕೆ 0 ಅನ್ನು ಹಾಕಿಬಿಟ್ಟು ಪಾಯಿಂಟ್ ಕೊಟ್ಟು ಲಾಸ್ಟಿಗೆ 0 ಹಾಕ್ತೀವಿ. ಸೊ ಇಲ್ಲಿ 3 0 ಇರೋದ್ರಿಂದ 1 2 3 ಇಲ್ಲಿ ಏನೂ ಇಲ್ಲ ಅಲ್ವಾ, 0 ತೊಗೋಬೇಕಾಗುತ್ತೆ. 0.016. ಓಕೆ, ಇದಕ್ಕೆ ಒಂದು ಮನೆಗೆ ಹೋಗ್ತೇವೆ. ಸೊ 1.2. ಇಲ್ಲಿಗೆ 3 ಮನೆ 1 2 3 ಹಾಗಾಗಿಬಿಟ್ಟು ಪಾಯಿಂಟ್ ಕಟ್ತೇವೆ 0.254. ಓಕೆ ಫೈನ್. ನೆಕ್ಸ್ಟ್ ಕನ್ವರ್ಟ್ ದ ಫಾಲೋವಿಂಗ್ ಡೆಸಿಮಲ್ಸ್ ಇಂಟು ಅ ಸಮ್ ಆಫ್ ದ 10th 100th ಆ್ಯಂಡ್ 1000. ಓಕೆ, ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ. 10th 100th 1000 ನಾವು ಒಂದು ಸಮ್ಮಲ್ಲಿ ನಾವು ಮಾಡಬೇಕಂತೆ. ಫೈನ್. ದ ಫಸ್ಟ್ ಒನ್ ಇಸ್ ಎ ಇಸ್ ಈಕ್ವಲ್ ಟು 0.34. ಓಕೆ, ಫಸ್ಟ್ ಒನ್ ಎ. ಎ ಇಸ್ ಈಕ್ವಲ್ ಟು ಎ. ದ ಫಸ್ಟ್ ಪ್ರಾಬ್ಲಮ್ ಇಸ್ 0.34. ಇದನ್ನು ನಾನು ಯಾವ ರೀತಿಯಾಗಿ ಮಾಡೋದು ಅಂತ ಅಂದರೆ 0ಗೆ 0ನೇ ಯಾವುದೂ ಇಲ್ಲ. ಸೊ ಪ್ಲಸ್ 3 ಇಂಟು 1/10th ಪ್ಲಸ್ 4 ಇಂಟು 1/100th ಅದರ ಒಂದು ವ್ಯಾಲ್ಯೂವನ್ನು ಬರೆದ್ರೆ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟು ಏನಾಗುತ್ತೆ, ಇದನ್ನು 3/10th ಪ್ಲಸ್ 4/100th ಅವ್ರು ಅದನ್ನೇ ಹೇಳಿರೋದು ಏನಂತ ಹೇಳಿಬಿಟ್ಟು ವ್ಯಾಲ್ಯೂವನ್ನು ನಾವು ಏನು ಮಾಡಬೇಕಂತೆ, ಸಮ್ ಆಫ್ ದ 10th ಮತ್ತು 100th ಮತ್ತು 1000th ಇಡಬೇಕಂತೆ. ಓಕೆ ಫೈನ್. ಫಸ್ಟ್ ಒನ್ ಮುಗೀತು. ಎರಡನೇದಾಗಿ ಎಷ್ಟಿದೆ, 1.02. 1.02. ಸೊ 1ನ ವ್ಯಾಲ್ಯೂ ಯೂನಿಟ್ ಪ್ಲೇಸಲ್ಲಿದೆ 1 ಪ್ಲಸ್ 0 ಇಂಟು 1/10th ಪ್ಲಸ್ 2 ಇಂಟು 1/100th. ಸೊ 1 ಪ್ಲಸ್ 0ಗೆ 0 ಬಂತು ಪ್ಲಸ್ 2/100. ಸೊ ಇದನ್ನು ನಾವು ಯಾವ ರೀತಿಯಾಗಿ ಬರಿತೀವಿ, 1 ಕಂಪ್ಲೀಟಾಗಿ 1 ಇದೆ. 1/100 ಮಾಡಿದ್ರೂ ಸಹ ಅದು ಆ್ಯಕ್ಚುಲಿ ಏನಾಗುತ್ತಪ್ಪ ಅಂತ ಅಂದರೆ 1 ನಥಿಂಗ್ ಬಟ್ 100/100 ಅಲ್ವಾ. ಸೊ ಇದನ್ನು ನಾವು ಬರಿಬೋದಲ್ವಾ. ಸೊ ಇಲ್ಲಿಗೇನಾಯಿತು 1.02 ಆಯಿತು. ಬಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ 10th ಮತ್ತು 100th ತೋರಿಸ್ಬೇಕಂತೆ. ಸೊ ಇದನ್ನು ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ ಯಾವ ರೀತಿಯಾಗಿ ಇಡ್ಬೋದು ಅಂತಂದರೆ ಇಲ್ಲಿ ನೋಡಿ. ಸೊ 100/100 1 ಆಗುತ್ತಲ್ವಾ. ಸೊ ಪ್ಲಸ್ ಇದನ್ನು ನಾವು ಯಾವ ರೀತಿಯಾಗಿ ಇಡ್ಬೋದು, 2/100. ಇದಕ್ಕಂತೂ 0 ಬಂದಿದೆ, 2/100 ಅಂತ ಇಡ್ಬೋದು. ಓಕೆ, ಸೊ ಈ 100th ಇರೋದ್ರಿಂದ 100 ಇದು ಮಾಡ್ಕೊಳ್ಳೋಣ. 10th ಇಡೋಣ ಒಂದನ್ನು, 10 ಪ್ಲಸ್ 2/100. ಒಂದು 10th ಇಡೋಣ, ಒಂದು 100th ಇಡೋಣ. ಓಕೆ ಫೈನ್. ನೆಕ್ಸ್ಟ್ ಸಿ 0.8, 0 ಅಗೇನ್, ದೆನ್ ಪ್ಲಸ್ 8 ಇಂಟು 1/10th ದಟ್ ಈಸ್ 8/10. ಸೊ ಆಯಿತು, ಇಷ್ಟೇ ಇರೋದು, ಸಿಂಪಲ್ ಆಗಿರೋದು ಇದು. 0.362, 0 ಅಗೇನ್, ಸೊ ಪ್ಲಸ್ 3 ಇಂಟು 1/10th ಪ್ಲಸ್ 6 ಇಂಟು 1/100th ಪ್ಲಸ್ 2 ಇಂಟು 1/1000. ಓಕೆ, 3/10 ಪ್ಲಸ್ 6/100 ಪ್ಲಸ್ 2/1000. ಓಕೆ, ಇಷ್ಟು ಮುಗೀತು. ನೆಕ್ಸ್ಟ್ ನೋಡೋಣ, ವಾಟ್ ಡೆಸಿಮಲ್ ನಂಬರ್ ಡಸ್ ಈಚ್ ಲೆಟರ್ ರೆಪ್ರೆಸೆಂಟ್ ಇನ್ ದ ನಂಬರ್ ಲೈನ್ ಎ ಬಿ ಸಿ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಂತೆ. ಸೊ ಬನ್ನಿ, 6.4 ಇದೆ, 6.5 ಇದೆ. ಸೊ ಕರೆಕ್ಟಾಗಿ ನೋಡಿ, ಇಲ್ಲಿ ಒಳಗಡೆ ಎಷ್ಟಿದೆ, 1/4 ಟರ್ಮ್ಸ್ ಇದೆ, 4 ಲೈನ್ಸ್ ಇದಾವಲ್ವಾ. ಸೊ ಇದಕ್ಕೆ 1/4 ಇದೆ. ಸೊ 1/10. ಸೊ ಇವೆಲ್ಲ ಏನು 1/10 ಅಲ್ವಾ. 1/10 ಇಂಟು 1/4 ದಟ್ ಈಸ್ 1/40 ಆಯಿತು. 14 40 ಅಂತಂದರೆ 0.025. ಇದನ್ನು ನಾವು ಇಲ್ಲಿ ಡಿವೈಡ್ ಮಾಡಿದಾಗ ಇಷ್ಟು ಬರುತ್ತೆ, 0.025 ಬರುತ್ತೆ. ಸೊ ಅಷ್ಟು ನಾವು ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. 6.4 6.425 6.450. ಸೊ ಎ ವ್ಯಾಲ್ಯೂ ಸಿಕ್ತು ನಮಗೆ. ಎ ಇಸ್ ಈಕ್ವಲ್ ಟು 6.450. ನೆಕ್ಸ್ಟ್ 6 ಮತ್ತೆ ಇದನ್ನು ಆ್ಯಡ್ ಮಾಡಿದಾಗ 0.025 ಪ್ರತಿಯೊಂದಕ್ಕೂ ಆ್ಯಡ್ ಮಾಡ್ಕೊಂಡು ಹೋಗಿ 475 ಬಂತು. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿದಾಗ 6.5 ಬಂತು.
ನೆಕ್ಸ್ಟ್ ಸಿ 5 ಇಸ್ ನಥಿಂಗ್ ಬಟ್ 500. ಓಕೆ, ನಾನು ಹೇಳಿದ್ದೀನಿ ಮುಂದ್ಗಡೆ ಎಷ್ಟು ಜೀರೋಗಳನ್ನು ಹಾಕಿದ್ರೂ ಸಹ ವ್ಯಾಲ್ಯೂ ವೇರಿ ಆಗೋದಿಲ್ಲ. ನೆಕ್ಸ್ಟ್ 6.525 ಇದನ್ನು ಆ್ಯಡ್ ಮಾಡಿದಾಗ ಸೊ ಸಿ ವ್ಯಾಲ್ಯೂ ಬಂತು 6.525. ನೆಕ್ಸ್ಟ್ ಬಿ ವ್ಯಾಲ್ಯೂ ಹುಡುಕ್ತಾ ಇದ್ದೀವಿ ಇವಾಗ 6.550. 6.550. ಓಕೆ, ನೆಕ್ಸ್ಟು ಇದನ್ನು ಕೇಳಿಲ್ಲ ಬಟ್ ಆದ್ರೂ ಹೇಳಿಬಿಡ್ತೇನೆ 6.575. ಅದಾದಮೇಲೆ 6.600 ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇದು ಕಂಪ್ಲೀಟ್ ಆಯಿತು. ಅರೇಂಜ್ ದ ಫಾಲೋವಿಂಗ್ ಕ್ವಾಂಟಿಟೀಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ ನಾವು ಇಳಿಕೆ ಕ್ರಮದಲ್ಲಿ ಇವುಗಳನ್ನು ಬರಿಬೇಕಂತೆ. ಸೊ ನಾನು ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿಯಾಗಿ ಈ ಒಂದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಹೇಳಿ. ಫಸ್ಟ್ ಇಲ್ಲಿ 11 ಇದೆ, ಕಂಪ್ಲೀಟ್ ಪೂರ್ಣ ಇದು 11. ಸೊ ಇದು 1 ಇದೆ ಚಿಕ್ಕದು, 1 ಇದೆ ಚಿಕ್ಕದು, ಸೊ ಇಲ್ಲೂ 11 ಇದೆ. ಸೊ ಡಿಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಬಿಗ್ಗರ್ ಟು ಸ್ಮಾಲರ್ ಅಲ್ವಾ. ಸೊ ಓಕೆ, ಇಳಿಕೆ ಕ್ರಮ ಅಂದರೆ ಬಿಗ್ಗರ್ ಟು ಸ್ಟಾಮ್. ಇದರೊಳಗಡೆ ಯಾವುದು ಬಿಗ್ಗರ್ ಇದೆ ಅಂತ ನೋಡೋಣ. 11. ಸೊ ಅದಾದಮೇಲೆ ನೆಕ್ಸ್ಟ್ 0 ಇದೆ, ಇಲ್ಲಿ 1 ಇದೆ. 1 ದೊಡ್ಡದಲ್ವಾ, ಸೊ ಹಾಗಾಗಿಬಿಟ್ಟು ಈ ಇಡೀ ನಂಬರ್ ದೊಡ್ಡದು. ಫಸ್ಟ್ ನಂಬರನ್ನು ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ 4th ಒನ್ ನಾನೀಗ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಲ್ಲ, ಸೊ ಡೈರೆಕ್ಟಾಗಿ ಬರೆದು ಬಿಡ್ತೇನೆ. So 11.10 is greater than 11.01, greater than 1.101, greater than 1.011, greater than 1.01. Okay, B 2.768 greater than 2.698 ನೋಡಬಹುದು. ನೆಕ್ಸ್ಟ್ ಬರ್ತಾವೆಲ್ಲ ಚಿಕ್ಕವೇ ಬರ್ತಾ ಇರೋದು. 2.675, 2.567, ನೆಕ್ಸ್ಟ್ 2.499. C1 4.678 gram ಎಲ್ಲಿದೆ, ಸೊ ವಿ ಹ್ಯಾವ್ ಟು ಮೆನ್ಷನ್ ದ ಕ್ವಾಂಟಿಟಿ ಆಲ್ಸೋ ಹಿಯರ್. 0.666 ಗ್ರಾಮ್, 4.65 ಗ್ರಾಮ್, 4.600 ಗ್ರಾಮ್, 4.595 ಗ್ರಾಮ್. ಓಕೆ, ಡಿ 33.331 m ಮೀಟರ್, 33.313 ಮೀಟರ್, 33.31 meter, then 33.133 meter. The last one is 33.13 meter. ಸೊ ಇಲ್ಲೇನು ಇಲ್ಲ ಅಂತಂದರೆ 130 ಅಂತ 130 ಅಂತ ಹೇಳಿ 0 ಅಂತಲೇ ಮಾಡಿಕೊಂಡು ನೀವು ಮಾಡ್ಬೋದು. ನೆಕ್ಸ್ಟ್ ಯೂಸಿಂಗ್ ದ ಡಿಜಿಟ್ಸ್ 1, 4, 0, 8 ಓಕೆ ಆ್ಯಂಡ್ 6 ಮೇಕ್ಸ್ ದ ಡೆಸಿಮಲ್ ನಂಬರ್ ಕ್ಲೋಸೆಸ್ಟ್ ಟು 30 ಅಂತೆ. ಓಕೆ ಫೈನ್. ಡೆಸಿಮಲ್ ನಂಬರ್ ಕ್ಲೋಸೆಸ್ಟ್ ಟು 30 ಅಂತ ಅಂದರೆ ನೀವಿಲ್ಲಿ ನೋಡಬಹುದು ಏನು ಅಂತ ಹೇಳಿ. ಲೆಟ್ ಮಿ ಎಕ್ಸ್ಪ್ಲೇನ್. ಓಕೆ 14086 ಅಷ್ಟೇ ಯೂಸ್ ಮಾಡಿಕೊಂಡು ಕ್ಲೋಸೆಸ್ಟ್ ಟು 30 ಮಾಡಬೇಕಂತೆ. ಓಕೆ 1 ಯೂಸ್ ಮಾಡಿಕೊಂಡ್ರೆ ಸೊ ಆಗೋದಿಲ್ಲ, ಸೊ 10 ಬಂದುಬಿಡತ್ತೆ. ಸೊ ನಾವು ಕ್ಲೋಸೆಸ್ಟ್ ಇರೋದು ಅಂತ ಅಂದರೆ 40 ಇರ್ಬೋದು. 40 ಯೂಸ್ ಮಾಡಿಕೊಂಡು 40 ಪಾಯಿಂಟ್ ಚಿಕ್ಕ ನಂಬರಿಂದ ಉಳಿದಿರೋದು ಯಾವುದಿದೆಯೋ ಮಾಡೋಣ. 1, 4 ಯಾವುದು 1 ಉಳಿದಿದೆ, 6 ಉಳಿದಿದೆ, 8 ಉಳಿದಿದೆ. ಓಕೆ ಇದೇ ನಿಯರೆಸ್ಟು. ಇದಕ್ಕಿಂತ ಬೇರೆ ಯಾವುದನ್ನು ಸಹ ನೀವು ನಂಬರ್ ಮಾಡೋಕ್ಕೋದ್ರು 60 ಮಾಡಿದ್ರೆ ಅದಿನ್ನೂ ಜಾಸ್ತಿ ಆಯಿತು, 10 ತೊಗೊಂಡ್ರೆ ಅದಿನ್ನೂ ಭಾಳನೇ ಕಡಿಮೆ ಆಯಿತು. ಸೊ ಹಾಗಾಗಿಬಿಟ್ಟು ವಿಚ್ ನಂಬರ್ 40.168 ಈಸ್ ಕ್ಲೋಸೆಸ್ಟ್ ಟು 30. ಭಾಳ ದೂರ ಇದೆ, 10 ದೂರ ಇದೆ, ಆದರೂ ಇಲ್ಲಿ ಕೊಟ್ಟಿರೋದಕ್ಕಾದರೂ ಕ್ಲೋಸೆಸ್ಟ್ ಅಷ್ಟೇ ಇರೋದು. ನೆಕ್ಸ್ಟ್ ದ ಸ್ಮಾಲೆಸ್ಟ್ ಪಾಸಿಬಲ್ ಡೆಸಿಮಲ್ ನಂಬರ್ ಬಿಟ್ವೀನ್ 100 ಆ್ಯಂಡ್ 1000. ಸ್ಮಾಲೆಸ್ಟ್ ಪಾಸಿಬಲ್ ಡೆಸಿಮಲ್ ನಂಬರ್ ಅಂತಂದರೆ ಸೊ 100 ಇದೆ, ದೆನ್ 1000 ಇದೆ. ಸೊ ಇದೇ ನಂಬರ್ಗಳನ್ನು ಬಳಸ್ಕೊಬೇಕಂತೆ. ಸೊ ಸ್ಮಾಲ್ ನಂಬರಿಂದ ಬರ್ಕೊಂಡು ಹೋಗ್ಬಿಡೋಣ. 104.68 ಇದೇ ಸ್ಮಾಲೆಸ್ಟ್ ನಂಬರ್. ಓಕೆ ನಮಗೆ ಗೊತ್ತುಂಟು, ನಾವು ಮುಂಚೆನೂ ಚಿಕ್ಕವರಿದ್ದಾಗ ನಾವು ಕಲ್ತಿದ್ದೇವೆ ಏನಂತ ಹೇಳಿ. ಸೊ 1 2 3 4 5 6 ಡಿಜಿಟ್ ಇರುವಂತಹ 5 ಡಿಜಿಟ್ ಇರುವಂತಹ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂದರೆ ಇದೇ ರೀತಿಯಾಗಿ ಬರ್ತಿದ್ದಿದ್ದು ನಾವು. ಸೊ 0 ಫಸ್ಟ್ ಮಾಡೋಲ್ಲ, ಯಾಕೆಂತಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಹಾಗಾಗಿಬಿಟ್ಟು ದಿಸ್ ಇಸ್ ದ ಸ್ಮಾಲೆಸ್ಟ್ ನಂಬರ್. ಓಕೆ ನೆಕ್ಸ್ಟ್ 6th ಕ್ವಶನ್, ದಟ್ ಈಸ್ ವಿಲ್ ಅ ಡೆಸಿಮಲ್ ನಂಬರ್ ವಿತ್ ಮೋರ್ ಡಿಜಿಟ್ಸ್ ಬಿ ಗ್ರೇಟರ್ ದ್ಯಾನ್ ಅ ಡೆಸಿಮಲ್ ನಂಬರ್ ವಿತ್ fewer digits? ನೋ, ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಆನ್ಸರ್ ನಾವು ಬರೀಬೇಕು ಏನಂತ ಹೇಳಿಬಿಟ್ಟು ಅಂತಂದರೆ, ಸೊ ಐ ವಿಲ್ ರೈಟ್ ಹಿಯರ್ ಫಾರ್ ದ 6th ಕ್ವಶನ್. ನೋ, ದಿಸ್ statement is wrong.
ಯಾಕೆ ಅಂತಂದರೆ ಜಾಸ್ತಿ ಡಿಜಿಟ್ಸ್ ಇದ್ದರೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಕ್ಸಾಂಪಲನ್ನು ತೊಗೊಂಡ್ರೆ 0.9 ಇಲ್ಲಿ ನಾನು ಜಾಸ್ತಿ ಡಿಜಿಟ್ಸನ್ನು ತೊಗೊಳ್ತೀನಿ. 1 2 3 4 5 6 7 ಈ ರೀತಿ ಬಹಳಷ್ಟು ಜಾಸ್ತಿ ಡಿಜಿಟ್ ತೊಗೊಂಡಾಗಲೂ ಸಹ ನಾವು ನೋಡೋದು ಫಸ್ಟ್ ಡಿಜಿಟ್ ಅಷ್ಟೇ. 9 ಮತ್ತು 1 ನೋಡ್ತೀವಿ, ಯಾವ್ದು ದೊಡ್ಡದು ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ತೇವೆ. ಸೊ ಅವ್ರು ಅದನ್ನೇ ಕೇಳಿದ್ದಾರೆ ಏನಂತ ಹೇಳಿಬಿಟ್ಟಪ್ಪ ಅಂತ ಅಂದರೆ, ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಸೊ ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆ ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುತ್ತಾ ಅಂತ. ಸೊ ನೋ. ನೆಕ್ಸ್ಟ್ 7th one, Mahi purchases 0.25 kg of the bean, 0.3 kg of the carrots, 0.5 kg of potatoes, 0.2 kg of the capsicum and 0.05 kg of the ginger. Calculate the total weight. ಸೊ ನಾವೇನು ಮಾಡಬೇಕು, ಇಲ್ಲಿ ಅಡಿಷನ್ ಮಾಡಬೇಕು. ಸೊ ಟೋಟಲ್ ವೇಟ್ ಆಫ್ ದ ಐಟಮ್ಸ್ ಶಿ ಬಾಟ್ ಅಂತ ಹೇಳಿಬಿಟ್ಟು ನಾವಿಲ್ಲಿ ಅಡಿಷನ್ ಮಾಡಬೇಕು. ಸೊ ನಾವೇನು ಬರೀಬೇಕು, ಮಾಹಿ ಪರ್ಚೇಸಸ್ ಅಥವಾ ವೇಟ್ ಆಫ್ ದ ಬೀನ್ಸ್ ಪ್ರತಿಯೊಂದಕ್ಕೂ ಬರ್ಕೊಂಡು ಕೊಡಬೇಕಾಗತ್ತೆ ನಾವು. ಓಕೆ, ಬರೆಯೋಣ. ವೇಟ್ ಆಫ್ ಬೀನ್ಸ್ 0.25 kg. ದೆನ್ ವೇಟ್ ಆಫ್ ಕ್ಯಾರೆಟ್ಸ್ is 0.3 kg. Weight of potatoes is 0.5 kg. So weight of capsicum 0.2 kg. Weight of ginger 0.05 kg. So total weight ಈಸ್ ಈಕ್ವಲ್ ಟು ಆ್ಯಡ್ ಮಾಡಬೇಕಲ್ವಾ. ಸೊ ಆ್ಯಡ್ ಮಾಡಿದಾಗ ಇವನ್ನೆಲ್ಲ ಆ್ಯಡ್ ಮಾಡಿ ನೋಡೋಣ. 5 5 5 + 5 is 10. ಸೊ 1 ಕ್ಯಾರಿ, 2 3 5 6 5 5 10 11 12 13 3 carry, that is 1.30 kg. The total weight of Mahi's item is 1.30. 1 kg 30 grams, 300 grams. Okay, fine. 1.30. Okay, fine. Next, Pinto supplies 3.79 liter, 4.2 liter, 4.25 liter of the milk to a milk dairy in the first 3 days. In 6 days, he supplies 25 liters of the milk. Find the, ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಕ್ವಶನ್ ಏನು ಕೇಳಿದಾನೆ ಅಂತ ಅಂದರೆ, ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಪಿಂಟೋ ಮೊದಲ 3 ದಿನಗಳಲ್ಲಿ ಇಷ್ಟು ಲೀಟರನ್ನ ಹಾಕಿದಂತೆ, ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ. ಬಟ್ ಆಮೇಲೆ 3 ದಿನದ ಹೇಳಿಲ್ಲ ಅವ್ರು, ಸೀದಾ 6 ಡೇಸಿಗೆ ಹೋಗಿಬಿಟ್ಟು 6 ಡೇಸಿಗೆ 25 ಲೀಟರನ್ನು ಹಾಕಿದ್ರಂತೆ. ಸೊ ಹಾಗಾದರೆ ಇನ್ನು ಉಳಿದ 3 ಡೇಸಲ್ಲಿ, ಫಸ್ಟ್ ಸೋಮವಾರ, ಮಂಗಳವಾರ, ಬುಧವಾರ, ಸೊ ಗುರುವಾರ, ಶುಕ್ರವಾರ, ಶನಿವಾರದ ಹೇಳಬೇಕಲ್ವಾ. ಗುರುವಾರ, ಶುಕ್ರವಾರ, ಶನಿವಾರದೆಲ್ಲ ಸೇರಿಸ್ಬಿಟ್ಟು 25. ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ಎಷ್ಟು, ಲಾಸ್ಟ್ 3 ಡೇಸಿಂದ ಎಷ್ಟು ಅಂತಂದರೆ ನಾವೇನು ಮಾಡಬೇಕು, ಇವು 3 ಆ್ಯಡ್ ಮಾಡಿ ಇದರೊಳಗಡೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಸೊ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಅಂದರೆ, ದ ಆನ್ಸರ್ ಫಾರ್ ದ ಥರ್ಡ್ ಒನ್ ಇಸ್ 25 ಲೀಟರ್ ಮೈನಸ್ 3.79 ಲೀಟರ್ ಪ್ಲಸ್ 4.2 ಲೀಟರ್ ಪ್ಲಸ್ 4.25 ಲೀಟರ್. ಓಕೆ, 25 ಲೀಟರ್ ಮೈನಸ್ ಇವನ್ನೆಲ್ಲ ಸಹ ಆ್ಯಡ್ ಮಾಡಿದಾಗ ವಿಲ್ ಗೆಟ್ 12.24 ಲೀಟರ್. ಸೊ ಈಗ ಇದನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ 25 ಲೀಟರ್ 12.24 ಲೀಟರ್. ಸಬ್ಸ್ಟ್ರಾಕ್ಟ್ ಮಾಡಿದಾಗ 10 4 ಹೋದರೆ 6, 9 2 ಹೋದರೆ 7, 4 2 ಹೋದರೆ 2, 2 1 ಹೋದರೆ 12. ದ ಆನ್ಸರ್ ಈಸ್ 12.76 ಲೀಟರ್. ಲಾಸ್ಟ್ 3 ಡೇಸಲ್ಲಿ ಅವನು 12.76 ಲೀಟರ್ನ ಹಾಕಿದ್ದಾನೆ. ಫಸ್ಟ್ 3 ಡೇಸಲ್ಲಿ 12.24 ಲೀಟರ್ಸ್ ಎರಡೂ ಸೇರಿಸಿ ಕಂಪ್ಲೀಟಾಗಿ 6 ಡೇಗೆ 25 ಲೀಟರ್ ಹಾಕಿದ್ದಾನೆ ಅಂತ. ಓಕೆ, ನೆಕ್ಸ್ಟ್, ಟಿಂಕು ವೇಟ್ 35.75 kg ಇನ್ ದ ಜಾನ್ವರಿ and 34.50 kg in the February. Okay, has he gained or lost weight? So he lost weight ಅಲ್ವಾ. ಸೊ ಜನವರಿಯಲ್ಲೇ ಇಷ್ಟಿತ್ತು, ಫೆಬ್ರವರಿಯಲ್ಲಿ ಕಡಿಮೆ ಆದ. ಹೌ ಮಚ್ ಈಸ್ ದ ಚೇಂಜ್? ಸೊ 9th one, he lost his weight by, ನಮಗೆ ಆನ್ಸರ್ ಬಂದಾದ್ಮೇಲೆ ಇದು ಬರೆಯೋಣ. ಸೊ ಎಷ್ಟು ಅಂತಂದರೆ 35.75 kg ಜನವರಿಯಲ್ಲಿದ್ದ, ಫೆಬ್ರವರಿಯಲ್ಲಿ 34.50 kg ಇದ್ದ. ಇದನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ 5, 7ಅಲ್ಲಿ 5 ಲೆಸ್ ಆದರೆ 2, 5ಅಲ್ಲಿ 4 ಹೋದರೆ 1, ದಟ್ ಈಸ್ ಇದು 0, 1.25 ಬೈ 1.25 kg. ಓಕೆ, ಫೈನ್. ನೆಕ್ಸ್ಟ್ 10th one, ಟಿಂಕು ವೇಡ್. ಓಕೆ, 10th one, ಎಕ್ಸ್ಟೆಂಡ್ ದ ಪ್ಯಾಟರ್ನ್. ಈ ಒಂದು ಪ್ಯಾಟರ್ನನ್ನು ಎಕ್ಸ್ಟೆಂಡ್ ಮಾಡಬೇಕಂತೆ. ಸೊ ಮಾಡಿ ನೋಡೋಣ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ 5.5, 6.4. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿ ಸ್ವಲ್ಪ ನಾವು
ಐಡಿಯಾ ಮಾಡೋಣ. 6.34 ನಮಗೇನು ಪ್ಯಾಟರ್ನಲ್ಲಿ ಎರಡರಲ್ಲಿ ಒಂದನ್ನು ಕಳೆದುಬಿಟ್ಟು ಫಸ್ಟ್ ನೋಡೋಣ. 6.40ದಲ್ಲಿ 5.5ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ? 0.9 ಆಗುತ್ತೆ. ಓಕೆ, 0.9 ಉಳಿಯುತ್ತೆ. ಓಕೆ ಫೈನ್. ನೆಕ್ಸ್ಟ್ ಹಾಗಾದರೆ ನೆಕ್ಸ್ಟ್ ಮುಂದಿಂದನೂ ಹಾಗೆ ಇದೆಯಾ ಅಂತ ಹೇಳಿಬಿಟ್ಟು ನೋಡೋಣ. ಇದನ್ನು ಮಾಡಿದಾಗ ಇದಾಯಿತು. ಮುಂದಿಂದನ್ನು 6.40 ಎಲ್ಲಿ 6.39 ಲೆಸ್ ಮಾಡೋಣ. ಲೆಸ್ ಮಾಡಿದ್ರೆ 6.40 6.39 ಲೆಸ್ ಮಾಡಿದ್ರೆ 6.01. ಸೊ 0.01 ಬಂತು. 0.01 ಬಂತು. ನೆಕ್ಸ್ಟ್ ಅಗೇನ್ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ನೋಡೋಣ. ಇಲ್ಲಿ ಏನಾಯಿತು ಅಂತ ಹೇಳಿ. 6.39ಗೆ 0.9 ಹಾಕೋಣ. 0.9 ಅವಾಗ ಎಷ್ಟು ಬರುತ್ತೆ? 9 9 2 ದಟ್ ಈಸ್ 7.29 ಬಂತು. ಸೊ 7.29 ಅದಾದಮೇಲೆ ನೆಕ್ಸ್ಟು 7.29ಗೆ ನೆಕ್ಸ್ಟ್ 0.01 ಸಿಕ್ಕಿತ್ತಲ್ಲ, ಅದನ್ನು ಹಾಕೋಣ. 0.01 91 is 8 ದಟ್ 2 7.28 ಬಂದಿದೆ ಅಲ್ವಾ. ಫಸ್ಟ್ನೆಸ್ಸಲ್ಲಿ 0.9 ಹಾಕಿದ್ದಾರೆ, ಹಾಕಿ ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ 0.01 ಮಾಡಿದ್ದಾರೆ. ಆಮೇಲೆ ಮತ್ತೆ ಥರ್ಡ್ ಒನಿಗೆ 0.9 ಹಾಕಿದ್ದಾರೆ. ನೆಕ್ಸ್ಟ್ ಫೋರ್ತ್ ಒನಿಗೆ 0.0 ಅಂದರೆ ಆಲ್ಟರ್ನೇಟಿವ್ ಆಗಿ 0.9 0.9 0.01 0.9 0.01 0.9 0.01 ಮಾಡ್ತಾ ಹೋದಾಗ ನಾವು ಮಾಡ್ಕೊಂಡು ಹೋಗೋಣ. ಏನಪ್ಪ ಅಂತ ಅಂದರೆ ಇಲ್ಲಿ 7.28 ಇದೆಯಲ್ಲ, ಅದಾದಮೇಲೆ ಮಾಡ್ಕೊಂಡು ಹೋದರೆ ನಮಗೆ 8 ಬರಬೇಕಿಲ್ಲಿ. ಸೊ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ 6 ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಸರಿ ಮಾಡ್ಕೊಳ್ಳಿ. 8 ಬರಬೇಕು. ಅದಾದಮೇಲೆ ಇಲ್ಲೂ ಸಹ 8 ಬರಬೇಕು. ಓಕೆ, 8.18 ಕರೆಕ್ಟ್ ಬರುತ್ತೆ ನಮ್ಮ ಲೆಕ್ಕದ ಪ್ರಕಾರ. ನೆಕ್ಸ್ಟ್ 8.17 ಅದಾದಮೇಲೆ ನೆಕ್ಸ್ಟು 9.07 ಬರುತ್ತೆ. ಸೊ 9.06 ಬರುತ್ತೆ. ಹೌ ಮೆನಿ ಮಿಲಿಮೀಟರ್ makes 1 kilometer? Okay, how many millimeter makes 1 kilometer? The question number is 11. 1 kilometer anta andre 1000 meters. Okay, 1 meter anta andre 1000 millimeter. Again 1 kilometer is equal to 1000. ಇದನ್ನು ಎರಡನ್ನು ಸಹ ಮಲ್ಟಿಪ್ಲೈ ಮಾಡಿ. 1000 into 1000 ದಟ್ ಈಸ್ 1 2 3 4 5 6 1 2 3 4 5 6. ಸೊ 10 lakh millimeter ಆನ್ಸರ್. ಓಕೆ ಫೈನ್. 12. Indian Railways offer optional travel insurance for the passengers who book e-ticket. ಇಂಡಿಯನ್ ರೈಲ್ವೆ ಈ ಟಿಕೆಟ್ ತೊಗೊಂಡವರಿಗೆ ಏನೋ ಒಂದು ಜೀವ ವಿಮೆ ಇನ್ಶೂರೆನ್ಸ್ ಕೊಡ್ತಾ ಇದೆಯಂತೆ. ಇಟ್ ಕಾಸ್ಟ್ 45 ಪೈಸೆ ಪರ್ ಪ್ಯಾಸೆಂಜರ್, 45 ಪೈಸೆ ಪರ್ ಪ್ಯಾಸೆಂಜರಿಗಂತೆ. ಇಫ್ 1 lakh ಪೀಪಲ್ ಆಪ್ಟ್ ಫಾರ್ ದ ಇನ್ಶೂರೆನ್ಸ್ ಇನ್ ಎ ಡೇ, ಒಂದು ದಿನದಲ್ಲಿ 1,00,000 ಜನ ತೊಗೊಂಡ್ರೆ ವಾಟ್ ಈಸ್ ದ ಟೋಟಲ್ ಇನ್ಶೂರೆನ್ಸ್ ಫೀ ಪೇಡ್? ಹಾಗಾದರೆ ಎಷ್ಟು ವಿಮಾ ಶುಲ್ಕವನ್ನು ಅವರು ಪಾವತಿಸಬೇಕಾಗತ್ತೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ಫೈನ್. ಇದಕ್ಕೆ ಏನಿಲ್ಲ, ಸಿಂಪಲ್ ಆಗಿ ಪ್ರತಿ ಪರ್ಸನಿಗೆ ಎಷ್ಟು? 0.45 ಪೈಸೆ. ಓಕೆ, ಸೊ ದೆನ್ ಹಾಗಾದರೆ 1,00,000 ಫಾರ್ 1 lakh ಪರ್ಸನಿಗೆ ನಾವೇನು ಮಾಡ್ತೀವಿ? 0.45 ಇಂಟು 1 lakh ಮಲ್ಟಿಪ್ಲೈ ಮಾಡ್ತೇವೆ ಅಲ್ವಾ. ಇದು 1 lakh. ಸೊ ಇಲ್ಲಿ ಪಾಯಿಂಟ್ ಎಲ್ಲಿದೆಯಲ್ವಾ, ಇದನ್ನು ತೆಗೆದು ಹಾಕೋಣ ಅಲ್ವಾ. ಸೊ ತೆಗೆದು ಹಾಕೋಣ ಅಂತ ಅಂದರೆ ನಾವೇನು ಮಾಡ್ತೀವಿ? 100ಇಂದ ಭಾಗಿಸ್ತೇವೆ. ಇಲ್ಲಿಂದ ಇಲ್ಲಿಗೆ ಹೋಯಿತು. ಸೊ ಇದು ಹೋಯಿತು, ಇದು ಹೋಯಿತು, ಅದು ಹೋಯಿತು ಅಲ್ವಾ. ಇದನ್ನು ತೆಗೆದು ಹಾಕಿದ್ವಿ, ಇದಿರತ್ತೆ. ಓಕೆ, ಇಲ್ಲೇನಾಯಿತು? ಈ 2 ಪಾಯಿಂಟು ಈ 2 ಪಾಯಿಂಟ್ ಹೋಯಿತು. ಈ ಪಾಯಿಂಟನ್ನು ಹೇಗೆ ತೆಗೆದ್ವಿ ಅಂತ ಹೇಳಿ ಗೊತ್ತಾಯ್ತಲ್ವಾ. ಡಿವೈಡೆಡ್ ಬೈ 100 ಮಾಡಿದ್ವಿ, ಇದು ಹೋಯಿತು ಪಾಯಿಂಟ್. ಸೊ 45, ಈ 0 ಹೋಯಿತು. ಎಷ್ಟು ಉಳಿತು? 1000 ಇಂಟು 45 ದಟ್ ಈಸ್ 45,000. ಎಷ್ಟಾಯಿತು? 45,000 ಒಂದು ದಿನಕ್ಕೆ ಅವರು ವಿಮಾ ಶುಲ್ಕವನ್ನು ಕಟ್ಟಬೇಕಾಯಿತು. ಓಕೆ ಫೈನ್. ನೆಕ್ಸ್ಟ್ ಒನ್ ಈಸ್ ವಿಚ್ ಈಸ್ ಗ್ರೇಟರ್, 10/1000 ಆರ್ 1/10? ಓಕೆ, ಇಲ್ಲೇ ನೋಡೋಣ. 10/1000 ಅಂತ ಅಂದರೆ ಡೈರೆಕ್ಟಾಗಿ ಇದನ್ನು ಲೆಸ್ ಮಾಡಿದ್ವಿ. 1/100 ಆರ್ 1/10. 1/10 ಇಸ್ ಗ್ರೇಟರ್. ಯಾಕೆಂತಂದರೆ ಫಸ್ಟ್ ಪೊಸಿಷನಲ್ಲಿ 1/10 ಬರುತ್ತೆ, ಅದಾದಮೇಲೆ 1/100 ಬರುತ್ತಲ್ವಾ. 10 ಟೈಮ್ಸ್ ಇಟ್ ಈಸ್ ಬಿಗ್ಗರ್ ದ್ಯಾನ್ ದಿಸ್ ಒನ್. ಸೊ 1/10 ಈಸ್ ಗ್ರೇಟರ್. ಓಕೆ ಫೈನ್. ನೆಕ್ಸ್ಟ್ 100th ಆರ್ 90,000. 100th ಅಂತ ಅಂದರೆ 1/100 ಅಂತ.
ಇಲ್ಲೇ ಬರೆದು ಬಿಡ್ತೀನಿ 1/100 ಆರ್ 90,000 ಅಂತ ಕೊಟ್ಟಿದ್ದಾರೆ. 90 ಇಂಟು 1/1000 ಅಂತ ಹೇಳಿ. ಸೊ 1/100 90 ಡಿವೈಡೆಡ್ ಬೈ 1000. ಸೊ ನೀವು ನೋಡ್ಬೋದು ಇಲ್ಲೆಷ್ಟಿದೆ. ಸೊ ಈ ಝೀರೋಗೆ ಝೀರೋ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ 9/100 ಆಗುತ್ತೆ. 100 ಸೇಮ್ ಇದೆ, ಬಟ್ ಮೇಲೆ 9 ಇರೋದ್ರಿಂದ ದಿಸ್ ಒನ್ ಈಸ್ ಬಿಗ್ಗರ್. ಓಕೆ ಫೈನ್. ನೆಕ್ಸ್ಟ್ 1000 ಆರ್ 90,000. 1000 ಅಂತ ಕೊಟ್ಟಿದ್ದಾರೆ. 1 ಇಂಟು 1000 ಆರ್ 90 ಇಂಟು 100. ಓಕೆ, ಇದು 1/1000 ಆಗುತ್ತೆ. 90/100 ಆದಾಗ ಈ 0 ಹೋಗುತ್ತೆ, 9/10 ಆಗುತ್ತೆ. ಸೊ ನಮಗೆ ಗೊತ್ತುಂಟು 10 ಪೊಸಿಷನ್ ಗ್ರೇಟರ್ ಅಲ್ವಾ, ಸೊ ಡೈರೆಕ್ಟಾಗಿ ಬರೀಬೋದು. ಓಕೆ ಫೈನ್. ನೆಕ್ಸ್ಟ್, write the decimal form of the quantities mentioned. An example is given. 87 ones, 5 tenths, 60 100th ಅಂತಂದರೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ಮಾಡಬೇಕು ಅಂತ ಅಂದರೂ ಸಹ ನಾವು ಡೈರೆಕ್ಟಾಗೂ ಮಾಡಬಹುದು, ಅಲ್ಲೂ ಸಹ ಮಾಡೋಣ. ಓಕೆ, 14th B1 ದಟ್ ಈಸ್ 12 tenths ಅಂತೆ. 12 tenths ಅಲ್ಲ, ಸೊ ಟೆನ್ಸ್ ಓನ್ಲಿ ಟೆನ್ಸ್. ಆ್ಯಂಡ್ 12 tenths 12 ಇಂಟು 12 tenths ಹೀಗೆ ಡೈರೆಕ್ಟಾಗಿ ಬರೀಬೋದು. ಸೊ ದಿಸ್ ಒನ್ ಇಸ್ 120 ಪ್ಲಸ್ ದಿಸ್ ಒನ್ ಇಸ್ 12/10. ಸೊ 10ಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದರೆ ನಾವು ಪಕ್ಕಕ್ಕೆ ಕೊಡ್ತೀವಿ. ಸೊ ಇಲ್ಲಿ ಹೋದಾಗ 120 ಆಯಿತು, ಇಲ್ಲಿ ಉಳಿದಿದ್ದು 2 ಆಯಿತು. 2/10 ಇಸ್ ನಥಿಂಗ್ ಬಟ್ 0.2. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ದಟ್ ಈಸ್ C1. 10 tenths 10 ಇಂಟು 10s 10 ಇಂಟು 10 ಪ್ಲಸ್ 10 ಇಂಟು 1s ಪ್ಲಸ್ 10 tenths. ಓಕೆ, ಪ್ಲಸ್ 10 hundreds. ಓಕೆ, ಇಲ್ಲಿಗೆ ಏನೇನು ಮಾಡ್ಬೋದು ಎಲ್ಲ ಮಾಡೋಣ. 10 100 ಪ್ಲಸ್ 10 ಇಂಟು 1 10. ಇದೆಲ್ಲ ಕಂಪ್ಲೀಟಾಗಿ ಪೂರ್ಣ ಆಗುತ್ತೆ, 1 ಆಗುತ್ತೆ. ಪ್ಲಸ್ ಇಲ್ಲಿ 0 ಹೋಗಿ ಇಲ್ಲಿ 0 ಹೋಗಿದ್ದು 1/10 ಉಳಿಯುತ್ತೆ. ಸೊ ಈಗ ನೋಡೋಣ. 100 ಪ್ಲಸ್ 10 110 ಪ್ಲಸ್ 11 111. 1/10 ಅಂತ ಅಂದರೆ 0.1. ಡೈರೆಕ್ಟಾಗಿ ಮಾಡ್ಬೋದು. ಡಿ 25 tenths 25 ಇಂಟು 10s ಪ್ಲಸ್ 25 ಇಂಟು 1s ಪ್ಲಸ್ 25 tenths. ಓಕೆ, ಪ್ಲಸ್ 25 hundreds. ಓಕೆ, ಇದೆಷ್ಟಾಗುತ್ತೆ 25 250 ಆಯಿತು, ಪ್ಲಸ್ ಇದು 25 ಆಯಿತು. ಇದನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಅಂತ ಅಂದರೆ 25 tenths ನಾವು ಯಾವ ರೀತಿಯಾಗಿ ಇದನ್ನು ಚೇಂಜ್ ಮಾಡಬಹುದು. ಓಕೆ, ಇದನ್ನು ಏನು ಮಾಡಬಹುದು, 10ರಿಂದ ನಾವು 2 ಕೊಡ್ಬೋದಲ್ವಾ. ಯಾಕೆ ಅಂತಂದರೆ ನಾವು ಹೇಳಿದ್ವಿ 10/10 ಅಂದ ತಕ್ಷಣ 1, ಇದಕ್ಕಿಂತ ಇಲ್ಲಿ ಜಾಸ್ತಿ ಇಡೋಂಗಿಲ್ಲ. ಎಷ್ಟು ಜಾಸ್ತಿ ಇದೆ, 20 ಜಾಸ್ತಿ ಇದೆ. 20 ಅಂತ ಅಂದರೆ 2 ಕ್ಯಾರಿ ಕೊಡ್ಬೋದು ಇಲ್ವಾ. ನಿಮಗೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ನಾನು ಏನು ಮಾಡ್ತೀನಪ್ಪ ಅಂದರೆ 10/10 ಪ್ಲಸ್ 10/10 ಪ್ಲಸ್ 5/10. ಈಗ ಅರ್ಥ ಆಗುತ್ತೆ. ಇದು 25 ಆಯಿತಾ, 10 20 25 ಆಯಿತು. ಇದನ್ನು ನಾನು ಯಾವ ರೀತಿಯಾಗಿ ಮಾಡ್ತೇನೆ, 20 25 ಇದೆಯಲ್ವಾ. ಸೊ ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಅಂದರೆ 20/100. ಯಾಕೆ ಅಂತ ಹೇಳ್ತೀನಿ, 5/100. ಓಕೆ ಫೈನ್. ನೆಕ್ಸ್ಟ್ ಈಗ ನೋಡೋಣ. 250 25 ಎಷ್ಟಾಯಿತು, 275 ಆಯಿತು. ಈ 10 ಇಲ್ಲಿಗೆ ಹೋಗುತ್ತಲ್ವ, ಇದು 1 ಆಗುತ್ತಲ್ವ, ಇದು 1 ಆಗುತ್ತಲ್ವ. 1 1 2 ಆಯಿತಾ, 1 1 2 ಪೂರ್ಣ ಆಯಿತಾ. ಸೊ 5/10 ಉಳಿತು. ಸೊ ಇಲ್ಲಿ ಈ 0 ಹೋಗುತ್ತಾ, 2/10 ಪ್ಲಸ್ 5/100. ಈ 10 ಉಳಿದಿರೋದ್ರಿಂದ ನಾನು ಇದನ್ನು ಕನ್ವರ್ಟ್ ಮಾಡಿದ್ದು ಆ್ಯಡ್ ಮಾಡೋಕ್ಕೋಸ್ಕರ. 275 ಪ್ಲಸ್ 2 ಇಸ್ 277 ಆಯಿತು. 0.527 10 ಪೊಸಿಷನ್ ಬಂತು. 100th ಪೊಸಿಷನಲ್ಲಿ 5 ಬಂತು. ಓಕೆ, ಯಾಕೆ 100 ಪೊಸಿಷನಲ್ಲಿ 25 ಇಟ್ಟರೆ ನಾನು ಯಾವ ರೀತಿಯಾಗಿ ಬರೆಯೋಕ್ಕಾಗುತ್ತೆ, 125 ಅದನ್ನು ಮತ್ತೆ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಹಾಗಾಗಿಬಿಟ್ಟು ಇದನ್ನು ಸ್ಪ್ಲಿಟ್ ಮಾಡಾಯಿತು. ಓಕೆ, ಯೂಸಿಂಗ್ ದ ಈಚ್ ಡಿಜಿಟ್. 15th question 0 to 9 not more than once. Fill the boxes below so that the sum is closest to 10.5. ಸಮ್ ಎಷ್ಟಾಗಬೇಕಂತೆ 10 ಬರೆದು ಬಿಡ್ತೇನೆ ನಾನು. 10.5 ಅಂತೆ. ಓಕೆ ಫೈನ್. ನಾವು ಬರೆಯೋಣ 9 0 to 9 9.476 ಇಲ್ಲಿ ಬರೀತೇನೆ. ನೆಕ್ಸ್ಟ್ 1.025. ನಮ್ಮ ತಲೆಯಲ್ಲಿ ಎಷ್ಟಿರಬೇಕು, 10 ಇರಬೇಕು. 9 1 10 ಬರಬೇಕು. ಆ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಓಕೆ, 9 1 10. ಸೊ ಇಲ್ಲಿ ಆದಷ್ಟು ಬಹಳ ಚಿಕ್ಕ ರಿಪೀಟ್ ಆಗಬಾರ್ದು. ಸೊ ಆ ರೀತಿಯಾಗಿ ನಾವು ಇದು ಮಾಡಿದ್ವಿ. ಬಹಳಷ್ಟು ಚಿಕ್ಕ ನಂಬರ್ಸನ್ನು ತೊಗೊಂಡಿದ್ದೇನೆ. 6 5 11
ಸೊ ಇಲ್ಲಿ ಮಾತ್ರ 10 ಅಡ್ವಾನ್ಸ್ ಆಗಿ ಬರೆದು ಬಿಟ್ಟಿದ್ದೀನಿ, ಯಾಕೆಂದರೆ ನಮಗೆ 10 ಬೇಕು. ಓಕೆ, ಸೊ ಇಲ್ಲಿ ದಶಕ ಬರಬಾರ್ದು, ಆ ರೀತಿಯಾಗಿ ನಂಬರ್ಸ್ಗಳನ್ನು ಅರೇಂಜ್ ಮಾಡಬೇಕು. 6 + 5 = 11, 7 2 is ಅಗೇನ್ 0, 4 1 is 5. ಓಕೆ, ಇಲ್ಲಿ ನಾವು 3 ಕೊಡ್ಬೋದಾಗಿತ್ತಲ್ವ ಅಂತ ಹೇಳ್ಬೋದು. ಯೂಸಿಂಗ್ ಈಚ್ ಡಿಜಿಟ್ 0 to 9 ನಾಟ್ ಮೋರ್ ದ್ಯಾನ್ ಒನ್ಸ್ ಫಿಲ್ ದ ಬಾಕ್ಸಸ್ ಬಿಲೋ ಸೊ ದಟ್ ದ ಸಮ್ ಇಸ್ ಕ್ಲೋಸರ್ ಟು 10.5 ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ನಾನು 3 ಕೊಟ್ಟೆ ಅಂತ ಅಂದರೆ 3 1 4 ಆಗಿಬಿಡ್ತಿತ್ತು. ನನಗೆ 5 ಬೇಕಲ್ವಾ, ಇದೆರಡು ಆ್ಯಡ್ ಮಾಡಿದಾಗ 5 ಬರಬೇಕು, ಆ ರೀತಿಯಾಗಿ ಇಡಬೇಕು. ಓಕೆ, ನೆಕ್ಸ್ಟ್ ರೈಟ್ ದ ಫಾಲೋವಿಂಗ್ ಫ್ರಾಕ್ಷನ್ಸ್ ಇನ್ ದ ಡೆಸಿಮಲ್ ಫಾರ್ಮ್. ಇದನ್ನು ಡೆಸಿಮಲ್ ಫಾರ್ಮಲ್ಲಿ ತೋರಿಸ್ಬೇಕಂತೆ. ಇಷ್ಟೊತ್ತವರೆಗೆ ನಾವು ಏನು ಮಾಡ್ತಿದ್ವಪ್ಪ ಅಂತಂದರೆ ನಾವು ಈಸಿಯಾಗಿ ನಾವು 10 ಮಾಡ್ತಿದ್ವಿ. ಈಗ ನಾವು ಛೇದಗಳನ್ನು ನಾವು 10ಗೆ ತೊಗೊಂಬರ್ಬೇಕು, ಆ ರೀತಿಯಾಗಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ 1/2. ಸೊ ಛೇದ 10ಗೆ ತರಬೇಕು ಅಂತ ಅಂದರೆ ಸೊ 5ರಿಂದ ಎರಡೂ ಕಡೆ ಅಂಶ ಮತ್ತು ಛೇದವನ್ನು ಎರಡೂ ಗುಣಿಸಿದ್ರೆ 2 5 10, 1 5 5, 0.5. ನೆಕ್ಸ್ಟ್ ಇದನ್ನು ಸಹ 10ಗೆ ತೊಗೊಂಬಂದು ಮಾಡ್ಬೋದು, ಇದನ್ನು ಮಾಡ್ಬೋದಲ್ವ 1 ಮನೆ. ಸೊ 4ಅನ್ನು 10 ಅಂತೂ ತರೋಕ್ಕಾಗಲ್ಲ, 100ಗೆ ತರ್ಬೋದು. 25, 425 is 100. ಓಕೆ, ನೆಕ್ಸ್ಟ್ 425 is 100, 5 2s are 10, 5 2s are 10. ಸೊ ಈ ರೀತಿಯಾಗಿ 10ರ ಒಂದು ಘಾತಗಳಲ್ಲಿ 10ರ ಒಂದು ಛೇದಗಳಲ್ಲಿ ತೊಗೊಂಬಂದ್ಬಿಟ್ಟು ಅದನ್ನು ನಾವು ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಬೋದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.